ಅದು ಫೇಲಿಯರ್ ಆಗಲಿಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋ ಒಂದು ಆರೋಪ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಹೆಸರಿನಲ್ಲಿ ವಂಚನೆ ಮಾಡೋದಕ್ಕೆ ಹೊರಟಿದ್ರು. ಅದು ಇವತ್ತು ವಿಶೇಷ ಅಧಿವೇಶನ ಕರೆದು ಮುಖಭಂಗ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಅವರೇ ಕಾರಣ. ಮಹಿಳೆಯರಿಗೆ ನಿಜವಾದಂಥ ವಿರೋಧವನ್ನು ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಮಹಿಳಾ ಮೀಸಲಾತಿಗೆ ಯಾರೂ ವಿರೋಧ ಇಲ್ಲ. ಹಿಂದೆ 2023ರಲ್ಲಿ ಕಾನೂನು ತಂದಾಗ ಅವಾಗಲೇ ನಾವು ಹೇಳಿದ್ದು, ನೀವು ಯಾಕೆ ಇದನ್ನು ಮುಂದೆ ನಾವು ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಈಗಲಿಂದನೇ ಮಾಡಿ ಅಂತಲೂ ಕೂಡ ಹೇಳಿದ್ದು. ಸರ್ವಾನುಮತದಿಂದ ಅವತ್ತು ನಾವು ಅದನ್ನು ಅನುಮೋದನೆ ಕೊಟ್ಟಿದ್ದು. ಅದನ್ನು ಮಹಿಳಾ ಮೀಸಲಾತಿ ಮಾಡೋದಕ್ಕೆ ಈ ಡಿಲಿಮಿಟೇಷನ್ ಮಾಡುವಂಥದ್ದಕ್ಕೂ ಏನು ಅದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ನೀವು ನೇರವಾಗಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ತೀರ್ಮಾನ ಮಾಡಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಈಗ ಕರ್ನಾಟಕದ 224 ಕ್ಷೇತ್ರ ಇದೆ. ಮುಂದಿನ ಚುನಾವಣೆಯಲ್ಲಿ 33% ಕೊಟ್ಟರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾವೆಲ್ಲರೂ ಪರವಾಗಿದ್ದೇವೆ. ಈಗ 5 ರಾಜ್ಯಗಳ ಚುನಾವಣೆ ಆಗ್ತಾ ಇದೆ. ಹಿಂದೆಯೇ ಈ ಕಾನೂನು ತೊಗೊಂಡು ಬಂದಿದ್ದಿದ್ರೆ, ಮಹಿಳಾ ಮೀಸಲಾತಿ ಏನು ತೊಗೊಂಡು ಬಂದರು ಅದು ಅನುಷ್ಠಾನ ಇವತ್ತಿಂದನೇ ಆಗಬೇಕು ಅಂತ ಮಾಡಿದ್ದಿದ್ರೆ ಇವತ್ತೆಲ್ಲ ಕಡೆ 33% ಸಿಕ್ಕಿರೋದು. ಮಹಿಳೆಯರ ಹೆಸರಿನಲ್ಲಿ ಇವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಒಂದು ಹುನ್ನಾರ. ಅದರಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಮಗೆ ಆಘಾತ ಇದೆ. ಅದರ ಬಗ್ಗೆ ನಮ್ಗೆ ಅನೇಕ ಅನುಮಾನಗಳಿದೆ. ಅದನ್ನು ಅವರು ಜೋಡಿಸಿ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಮಹಿಳೆಯರ ಹೆಸರಿನಲ್ಲಿ ಅಧಿಕಾರವನ್ನು ಅವ್ರ ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅವರು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಪ್ರಯತ್ನ. ಇದು ವಿಫಲ ಆಗಿದೆ. ಇದು ಸಂಚಿದು ಮೋದಿಯವರ BJPಯವರ ಸಂಚು. ಇವತ್ತು ಬಹಿರಂಗ ಆಗಿ ಪಾರ್ಲಿಮೆಂಟಲ್ಲಿ ಏನು ಸರಿಯಾದ ಉತ್ತರ ಕೊಡೋಕ್ಕೆ ಆಗ್ದೇ, ಇವತ್ತು ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋಕ್ಕಾಗ್ದೇ, ಇವತ್ತು ಅದಕ್ಕೋಸ್ಕರ ಕರಿಬೇಕಾಗಿತ್ತಾ? ಮೊದಲೇ ಪೂರ್ವಭಾವಿ ಸಭೆ ಮಾಡ್ಬೋದಾಗಿತ್ತು, ಎಲ್ಲರೂ ಕೂಡ ಕರೆಸ್ಬೋದಾಗಿತ್ತು. ನಾವೆಲ್ಲ ಹೇಳ್ದು, ಎಲೆಕ್ಷನ್ ಮಧ್ಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ, ಇಷ್ಟು ತರಾತುರಿ ಯಾಕೆ? ಮತ್ತು ಮಹಿಳಾ ಮೀಸಲಾತಿಗೆ ಪುನರ್ವಿಂಗಡಣೆಗೆ ಏನೀಗ ಕನೆಕ್ಷನ್ ಯಾಕೆ ಇಟ್ಕೊಳ್ತಾ ಇದ್ದೀರಾ? ಮಾಡಿ ಮೀಸಲಾತಿಯನ್ನು ಇವತ್ತೇ ಮಾಡಿ. ಸೊ ಇದು BJPಯವರ ಮೋಸ. ಇದು ಮಾಧ್ಯಮದವರು ನಿಜವಾಗಲೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಬಿಂಬಿಸಿದ್ರೆ ಇದು